ನಮಸ್ಕಾರ ಎಲ್ರಿಗೂ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದಲ್ಲಿ ಒಂದು ಹೊಸದಾಗಿ ಆದೇಶವನ್ನು ಸರ್ಕಾರದಿಂದ ಹೊರಡಿಸಲಾಗಿದೆ. ಸೊ ಇದು ರಾಜ್ಯ ಸರ್ಕಾರದಿಂದನೇ ಬಂದಿರುವಂತಹ ಒಂದು ಮಹತ್ವದ ಆದೇಶ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 10ನೇ ಕಂತಿನ ಹಣದರೂ ಕೂಡ ಎಲ್ಲರಿಗೂ ಕೂಡ ಸಿಕ್ಕಿದೆ. ಅದರಲ್ಲೂ ಕೂಡ ಸುಮಾರಷ್ಟು ಜನಕ್ಕೆ ಸಿಕ್ಕಿಲ್ಲ. ಅದು ಕೆಲ ಕಾರಣಾಂತರಗಳಿಂದ ಸಿಕ್ಕಿಲ್ಲ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ ನಾನು. ಅದಕ್ಕಿಂತ ಮೊದಲು ಗೃಹಲಕ್ಷ್ಮಿ ಯೋಜನೆ ಇದು 11ನೇ ಕಂತಿನ ಹಣವನ್ನು ಇವಾಗ ರಿಲೀಸ್ ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಹೇಳಿದೆ. ಸೊ ಇವಾಗ ಅದನ್ನು ಬಿಡುಗಡೆನ ಮಾಡ್ತಾರೆ. ಬಟ್ ಅದಕ್ಕಿಂತ ಮೊದಲು 11ನೇ ಕಂತಿನ ಹಣ ನಿಮಗೆ ಬರಲೇಬೇಕು ಅಂತ ಹೇಳಿದ್ರೆ ಈ ಕೆಲಸವನ್ನು ನೀವು ತಕ್ಷಣವಾಗಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಏನು ಆದೇಶ, ಯಾವ ರೀತಿ ನೀವು ಅದನ್ನು ಸರಿ ಮಾಡಿಸ್ಕೊಬೇಕು, ಮತ್ತು 11ನೇ ಕಂತಿನ ಹಣ ಯಾವಾಗ ಬರಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 11ನೇ ಕಂತಿನ ಹಣ ನಿಮಗೆ ಬರಲ್ಲ, ಸಪೋಸ್ ನಿಮಗೆ ಬರಲೇಬೇಕು ಅಂತ ಇದ್ದರೆ ಈ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಬೇಕಾಗಿದೆ. ಸೊ ಈಗಾಗಲೇ ಶೀಘ್ರದಲ್ಲೇ ಬಿಡುಗಡೆನ ಮಾಡಬೇಕು ಅಂತ ಹೇಳಲಾಗಿದೆ. ಸೊ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಮಾಡ್ತಾರೆ. ಈಗಾಗಲೇ 1 ಕೋಟಿಗಿಂತ ಹೆಚ್ಚಿನ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ. ಸೊ ಅದರಲ್ಲಿ ನೋಡೋದಾದರೆ 4ರಿಂದ 5ನೇ ಕಂತಿನ ಬಂದಿಲ್ಲ, 5ನೇ ಕಂತಿನ ಹಣ ಬಂದಿಲ್ಲ, ಮತ್ತು 7ನೇ ಕಂತು ಬಂದಿದೆ, 8ನೇ ಕಂತು ಬಂದಿಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳನ್ನು ಈಗಾಗಲೇ ಗೃಹಲಕ್ಷ್ಮಿಯರು ಫೇಸ್ ಮಾಡ್ತಾ ಇದ್ದಾರೆ. ಅಂಥವರಿಗೂ ಕೂಡ ಇವಾಗೇನು ಆದೇಶವನ್ನು ಹೊರಡಿಸಿದ್ದಾರೆ ಅದನ್ನು ನೀವು ಸರಿ ಮಾಡಿಸ್ಕೊಂಡ್ರೆ ಇವಾಗ ನಿಮ್ಗೇನು ಸರಿಯಾಗಿ ಬರ್ತಾ ಇಲ್ಲ, 1-2 ಕಂತು ಬಂದು ಮತ್ತು ಸಿಗದೇ ಇದೆ ನೋಡಿ, ಅದೆಲ್ಲನೂ ನಿಮಗೆ ಇದಕ್ಕೆ ಮೇಲೆ ಸರಿಯಾಗಿ ಬರಬೇಕು ಅಂತ ಹೇಳಿದ್ರೆ ಈ ಅಪ್ಡೇಟನ್ನು ನೀವು ಮಾಡ್ಕೊಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಇವಾಗ ನಿಮಗೆ ಗೊತ್ತು, BPL ಕಾರ್ಡ್ ಹೊಂದಿರುವಂತಹ ಬಡ ಜನರಿಗೆ ಇದು ಉಪಯೋಗವಾಗಲಿ ಅನ್ನೋ ಕಾರಣಕ್ಕೆ, ಬಡವರ್ಗದ ಜನರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರದಿಂದ ಈ ಯೋಜನೆಗಳನ್ನು ನೀಡಿರುವಂಥದ್ದು. ಸೊ ಇದ್ರ ಬಗ್ಗೆ ಅಂದರೆ ಇವಾಗ ಏನು ಅಪ್ಡೇಟ್ ನಾನು ಹೇಳ್ತೀನಿ, ಆ ಅಪ್ಡೇಟ್ ಬಗ್ಗೆ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಆದೇಶವನ್ನು ಹೊರಡಿಸ್ತಾನೆ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದಿಂದನೂ ಹಲವಾರು ಯೋಜನೆಗಳನ್ನು ಜಾರಿ ತಗೊಬಂದಿದ್ದಾರೆ, ಕೇಂದ್ರ ಸರ್ಕಾರದಿಂದನೂ ಹಲವಾರು ಯೋಜನೆಗಳನ್ನು ಜಾರಿ ತಗೊಬಂದಿದ್ದಾರೆ. ಸೊ ಎರಡಕ್ಕೂ ಕೂಡ ಅನುಕೂಲ ಆಗಲಿ ಅಂಥೇಳಿ ಎರಡೂ ಸರ್ಕಾರದವರು ಈ ಆದೇಶವನ್ನು ಹೊರಡಿಸ್ತಾನೆ ಇದ್ದಾರೆ. ಆದರೂ ಕೂಡ ಜನ ಎಚ್ಚೆತ್ಕೊಂಡಿಲ್ಲ. ಇನ್ನೂ ಕೂಡ ಸಾಕಷ್ಟು ಜನ ಈ ಅಪ್ಡೇಟನ್ನು ಮಾಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಜೂನ್ 14 ಲಾಸ್ಟ್ ಡೇಟ್. ಏನಕ್ಕೆ? ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಬೇಕು ಅಂಥೇಳಿ. ಸೊ ಆಧಾರ್ ಕಾರ್ಡ್ನ ಜೂನ್ 14ಕ್ಕೆ ಲಾಸ್ಟ್ ಡೇಟ್ ಆಗಿತ್ತು. ಸೊ ಅದಕ್ಕೆ ಮೇಲೆ ನೀವು ಮಾಡಿಸಿಲ್ಲ ಅಂತ ಹೇಳಿದ್ರೆ 1000 ರೂಪಾಯಿ ದಂಡವನ್ನು ಕೊಟ್ಟು ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗಿತ್ತು. ಸೊ ಆದರೆ ಈಗ ಏನು ಮಾಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಸಿಹಿ ವಿಚಾರನ ತಿಳಿಸ್ಕೊಟ್ಟಿದ್ದೆ. ಸರಿ, ಓಕೆ, ನಿಮ್ಗೆ ಇನ್ನೂ ಕೂಡ ನಾವು ಟೈಮ್ ಕೊಡ್ತೀವಿ, ಸೆಪ್ಟೆಂಬರ್ 14 ಕೂಡ ಟೈಮನ್ನು ಕೊಡ್ತೀವಿ, ಅಷ್ಟರೊಳಗಡೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಬೇರೆ ಏನೇ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಅದು ನಿಮಗೆ ಸ್ಟಾಪ್ ಆಗಬಾರ್ದು, ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು ಅಂತ ಹೇಳಿದ್ರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳೇಬೇಕಾಗಿರುತ್ತೆ. ಸಪೋಸ್ ನೀವು ಕೇಳ್ಬೋದು, ನಾವು ಲಾಸ್ಟ್ ಇಯರ್ನ ಆಧಾರ್ ಕಾರ್ಡ್ನ ಮಾಡಿಸಿದ್ವಿ, ಇಲ್ಲ ಆಧಾರ್ ಕಾರ್ಡು ಇದೆ ನಮ್ಮ ಹತ್ರ, ಆದರೆ ನಾವು ಒಂದು ಜಸ್ಟ್ ನೇಮ್ ಒಂದು ಚೇಂಜ್ ಮಾಡಿಸಿದ್ವಿ ಹೋದ ತಿಂಗಳು ಹೋಗಿ, ಇಲ್ಲ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಸಿದ್ವಿ, ಇಲ್ಲ ಅಡ್ರೆಸ್ ಚೇಂಜ್ ಮಾಡಿಸಿದ್ವಿ ಅಂತ ಹೇಳಿದ್ರು ಕೂಡ ಅದು ಕೂಡ ನಿಮ್ಮ ಆಧಾರ್ ಅಪ್ಡೇಟ್ ಅಡಿಯಲ್ಲೇ ಬರುವಂಥದ್ದು. ಸೊ ನೀವೇನಾದರೂ ಜಸ್ಟ್ ನೇಮ್, ಮೊಬೈಲ್ ನಂಬರ್, ಅಡ್ರೆಸ್ಸು, ಪಿನ್ ಕೋಡ್ ಈ ಥರ ಏನಾದರೂ ಚೇಂಜ್ ಮಾಡಿಸಿದ್ರು ಕೂಡ ಅದು ಕೂಡ ಅಪ್ಡೇಟ್ ಆಗಿರುತ್ತೆ. ಮತ್ತೆ ನೀವು ಮಾಡಿಸೋ ಅವಶ್ಯಕತೆ ಅದರಲ್ಲಿ ಬರೋದಿಲ್ಲ. ಇವಾಗ ನಾವು ಸರಿ ಮಾಡಿಸ್ಕೊತೀವಿ ಆಧಾರ್ ಕಾರ್ಡ್ನ ಅಂತ ಕೇಳ್ತೀರ. ಸೊ ಯಾರೆಲ್ಲ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು, ಎಲ್ಲರೂ ಮಾಡಿಸ್ಕೋಬೇಕಂತ ಕೇಳಿದರೆ, ಎಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದೀರಲ್ಲ, ಸೊ ನೀವೆಲ್ಲರೂ ಕೂಡ 10 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಆಧಾರ್ ಕಾರ್ಡನ್ನು ನೀವು ಇಟ್ಕೊಂಡಿದ್ರೆ ಅದನ್ನು ಯಾವ ಥರ ನೋಡೋದು ಅಂತ ಹೇಳಿದ್ರೆ, ನಿಮ್ಮ ಆಧಾರ್ ಕಾರ್ಡನ್ನು ತಗೊಂಡು ಲೆಫ್ಟ್ ಸೈಡಲ್ಲಿ ಸೆಂಟ್ರಲಲ್ಲಿ ನೋಡಿದ್ರೆ ರೆಕ್ಟಾಂಗಲ್ ಶೇಪಲ್ಲಿ ಬರೆದಿರುತ್ತೆ ಡೇಟನ್ನು, ನೀವು ಯಾವಾಗ ಆಧಾರ್ ಕಾರ್ಡನ್ನು ಮಾಡಿಸಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಆ ಡೇಟ್ ಏನಾದರೂ 10 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ನೀವು ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ. ಸೆಪ್ಟೆಂಬರ್ 14 ಕೂಡ ಟೈಮ್ ಇದೆಯಲ್ಲ ಅಂತೇಳಿ ನೀವು ವೆಯ್ಟ್ ಮಾಡೋಕ್ಕೆ ಹೋದರೆ ಅದು ಕೂಡ ತಪ್ಪಾಗುತ್ತೆ. ಏನಂತ ಹೇಳಿದ್ರೆ, ಎಷ್ಟು ಬೇಗ ನೀವು ಅಪ್ಡೇಟ್ ಮುಗಿಸ್ತೀರೋ ಅಷ್ಟು ಬೇಗ ನಿಮಗೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು.
ಈಗಾಗಲೇ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವರಿಗೆಲ್ಲ ಹಣವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ದೇನಾದರೂ ಪೆಂಡಿಂಗ್ 10ನೇ ಕಂತಿನ ಹಣಕ್ಕಿಂತ ಮೊದಲು ನಿಮ್ಗೇನಾದರೂ 1-2 ಕಂತಿನ ಹಣ ಮಿಸ್ ಆಗಿದ್ರು ಕೂಡ ಇವಾಗ ಬರಬೇಕು ಕರೆಕ್ಟಾಗಿ ಅಂತ ಹೇಳಿದ್ರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ನ ನೀವು ಮಾಡಿಸ್ಕೊಳ್ಳೇಬೇಕು. ಸೊ ನೀವು ಎಷ್ಟು ಬೇಗ ನಿಮ್ಮ ಅಪ್ಡೇಟನ್ನು ಮುಗಿಸ್ಕೊತಿರೋ ಅಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಆದಷ್ಟು ಬೇಗ ಅಮೌಂಟ್ ಬರುತ್ತೆ. ಸೆಪ್ಟೆಂಬರ್ 14 ಟೈಮ್ ಇದೆ ಅಂತ ವೆಯ್ಟ್ ಮಾಡೋಕ್ಕೆ ಹೋದರೆ ನಿಮಗೂ ಕೂಡ ಹಣ ಬರೋದು ಸ್ವಲ್ಪ ಡಿಲೇ ಆಗ್ಬೋದು. ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.